ಇನ್ನು ಕೊಪ್ಪಳದಲ್ಲಿ ರಣಬಳೆಗೆ ವೀಳ್ಯದೆಲೆ ನಾಶವಾಗಿದೆ. ಮುದ್ದಾಬಳ್ಳಿ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. 1 ಎಕರೆ ಪ್ರದೇಶದಲ್ಲಿ ವೀಳ್ಯದೆಲೆ ಬೆಳೆದಿದ್ರು. ಬಿರುಗಾಳಿ ಸಹಿತ ಮಳೆಗೆ ವೀಳ್ಯದೆಲೆ ಎಲ್ಲ ನೆಲ ಕಚ್ಚಿದೆ. 5 ಲಕ್ಷ ಖರ್ಚು ಮಾಡಿ ಬೆಳೆದಿದ್ದಂತಹ ಬೆಳೆ. ನಾಗರಾಜ್ ಅನ್ನುವಂತಹ ರೈತ ಕಳೆದ ವರ್ಷವೂ ಬೆಳೆಯನ್ನ ಕಳೆದುಕೊಂಡಿದ್ರು. ಸೂಕ್ತ ಪರಿಹಾರ ಇಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನೋಡಿ ಆ ರೈತರ ಪಾಡು ಯಾವ ರೀತಿ ಇದೆ ಅಂತ. 5 ಲಕ್ಷ ಹಣ ಹಾಕಿ ಬೆಳೆದಂತಹ ಬೆಳೆ ಒಂದೇ ದಿನದಲ್ಲಿ ಮಣ್ಣು ಪಾಲಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕೊಪ್ಪಳ ಜಿಲ್ಲೆಯಲ್ಲಿ ನಿನ್ನೆ ಸುರಿದ ಗಾಳಿ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಕೊಪ್ಪಳ ತಾಲೂಕಿನ ಮುದ್ದಾಬಳ್ಳಿಯಲ್ಲಿರ್ತಕ್ಕಂಥದ್ದು. ಮುದ್ದಾಬಳ್ಳಿ ಗ್ರಾಮದಲ್ಲಿ ಸಂಪೂರ್ಣವಾಗಿ ವೀಳ್ಯದೆಲೆ ನೆಲ ಕಚ್ಚಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಸುಮಾರು 1 ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ವೀಳ್ಯದೆಲೆ ಈಗ ಸಂಪೂರ್ಣವಾಗಿ ನೆಲ ಕಚ್ಚಿರ್ತಕ್ಕಂಥದ್ದು. ಸುಮಾರು 5 ರಿಂದ 6 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರು ವೀಳ್ಯದೆಲೆಯನ್ನು ಬೆಳೆದಿದ್ರು. ಇನ್ನೇನು ವೀಳ್ಯದೆಲೆಯನ್ನು ಮಾರುಕಟ್ಟೆಗೆ ಮಾರಾಟ ಮಾಡಬೇಕಾಗಿತ್ತು. ಆದರೆ ನಿನ್ನೆ ಸುರಿದ ಮಳೆ ಈಗ ಸಂಪೂರ್ಣವಾಗಿ ವೀಳ್ಯದೆಲೆ ಬೆಳೆ ನಾಶವಾಗಿರ್ತಕ್ಕಂಥದ್ದು. ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ನೆಲ ಕಚ್ಚಿರ್ತಕ್ಕಂಥದ್ದು. ನನ್ನ ಜೊತೆಗೆ ಮಾತಾಡೋಕ್ಕೆ ರೈತರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಈಗ ಈ ಬೆಳೆ ಎಲ್ಲ ಹಾಳಾಗ್ಬಿಟ್ಟಿರ್ತಕ್ಕಂಥದ್ದು, ಎಲ್ಲ ಬಿದ್ದುಬಿಟ್ಟೈತಿ. ಏನು ಹೇಳ್ತೀರಂತ ಸರ್? ನಮಗೆ ಈಗ ಇದು ನೋಡ್ರಿ, ನಿನ್ನೆ ಗಾಳಿ ಮಳೆ ಭಾರಿ ಜೋರು, ಭಯಂಕರ ಗಾಳಿ ಬಿಲಿಂದ ಇದು ಅಷ್ಟು ನಾಶ ಆಗಿದೆ ನೋಡಿ ಸರ್. ಅದು ಯಾಕಂದರೆ ಹೋದ ವರ್ಷನೂ ಇದೇ ರೀತಿ ಆಯ್ತು ಸರ್. ಹೋದ ವರ್ಷನೇ ನಮ್ಮ ಇವರು ತಹಸೀಲ್ದಾರು ಇವರು ಬಂದಿದ್ದರು, ತಲಾಟೆ ಅವ್ರು ಬಂದಿದ್ದರು. ಬಂದು ನಿಮ್ಗೆ ಏನಿದ್ರು ಇದು ಮಾಡ್ತೀವಪ್ಪ ಅಂದ್ರೆ ಒಳ್ಳೆ ಇದು ಮಾಡಲ್ರಿ, ಮತ್ತೆ ಒಳ್ಳೆ ಹಾಕಿ ಮತ್ತೆ ರೆಡಿ ಮಾಡಿದ್ವಿ. ಮತ್ತು ಈ ರೀತಿ ಆಯಿತು. ಇಲ್ಲಿಂದ ಈ ಫ್ಯಾಕ್ಟ್ರಿಯಿಂದ ಮನೆ 3 ತಿಂಗಳು ಇಲ್ಲಿ ಮಾರ್ಬೇಕಂದ್ರೆ ಫ್ಯಾಕ್ಟ್ರಿ ಧೂಳು ಬಂದು ಅದು ಹಾಳಾಗೋಯ್ತು. ಇವತ್ತಿನವರೆಗೆ ಯಾವುದು ಅಧಿಕಾರಿಗಳಾಯ್ತು ಯಾರಾಯ್ತು ಒಟ್ಟು ನಮ್ಗೆ ಯಾವುದೇ ರೀತಿನ ಬಂದು ಯಾವುದು ಸಹಾಯ ಮಾಡಿಲ್ಲ. ಎಷ್ಟು ಎಕರೆ ಐತಿ, ಎಷ್ಟು ಖರ್ಚು ಮಾಡಿದ್ರಿ? ಈಗ ನಾವು ಸುಮಾರು ಈಗ 4 ರಿಂದ 5 ಲಕ್ಷ ಖರ್ಚು ಮಾಡಿದ್ದೀವಿ ಸರ್. ಈಗ ಯಾವುದೇ ಅಧಿಕಾರಿ ಸತ್ತಿನ ಇದು ಮಾಡಿಲ್ಲ ಸರ್. ಒಂದರ ಬಂದು ಹಿಂಗತ್ತೆ ನೋಡ್ತಾರ ಹೋಗ್ತಾರ, ಒಟ್ಟು ಏನಿದಿಲ್ಲ ಸರ್. ನಮಗೆ ಸಾಕಾಗ್ಬಿಟ್ಟಿದೆ. ಯಾಕಂದ್ರೆ ಇನ್ನು ಕಮ್ತಾನ ಬಿಟ್ಬಿಡ್ಬೇಕಂತ ಮಾಡಿದ್ವಿ ಸರ್ ನಾವು. ಯಾಕಂದ್ರೆ 1 ಎಕರೆ ಐತೆ ಸರ್ ಇದು. ಯಾಕಂದ್ರೆ ಬೇಡಪ್ಪ ಅಂತ ನೋಡ್ರಿ, ಆ ಕಡೆ ನಮ್ಮ ಕಬ್ಬು ಸತ್ತಿನ ಬಿದ್ದೋಗಿದೆ. ನಾವೇನು ಮಾಡ್ಬೇಕ್ರಿ ಸರ್? ಈಗ ಏನು ಹೇಳ್ತೀರಿ ಮತ್ತು ಸರ್ಕಾರದವ್ರಿಗೆ ಏನು ಹೇಳ್ಬೇಕ್ರಿ ಸರ? ಸರ್ಕಾರದ ರೈತರಿಗೆ ಬಗ್ಗೆ ಒಂದು ಏನು ತಗೊಂಡ್ರಿ ಅವರು? ಎಲ್ಲ ರೀತಿಯೂ ಹಿಂಗೆ ದುಬಾರಿ ಆಗೈತೆ. ಆದ್ರೆ ರೈತರು ಇಷ್ಟ ಮಾಡಕತ್ತಾರ. ಯಾರನ್ನ ಕೇಳ್ಬೇಕು ಅವ್ರು? ರೈತರು ಯಾರು ಕೇಳ್ಬೇಕು ಹೇಳ್ರಿ? ನಾನು ಅಧಿಕಾರಿಗಳನ್ನ ಇದನ್ನು ಬಂದು ನಮ್ಮ ಸಮಸ್ಯೆ ಕೇಳೋರಂದ್ರೆ ನಾವು ಯಾರು ತಗೋಬೇಕು? ಹಾಂ ರೀ, ನಾನು ಒಬ್ಬ ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್ ಇದ್ರೆ ಸತ್ಯ ನಮ್ಮ ಕೈದಾದ್ರೆ ಏನು ಮಾಡೋಕೆ ನಮ್ಮಂಥ ಅಧಿಕಾರಿಗೂ ಏನು ಮಾಡೋಕ್ಕಾಗಲ್ದು. ನಾವೆಲ್ಲಿ ಹೋಗೋಣ ಈಗ? ಈ ಟೈಪ್ ದುಡ್ದಿಲ್ಲ, ಈ ಟೈಪ್ ನೋಡಿದೆ ಎಲ್ಲ ಎಷ್ಟು ನಾಶ ಆಗೋಯ್ತು ನೋಡೋ ಸರ್. ಏನು ಮಾಡೋಣ ಸರ್ ನಾವು? ಒಬ್ಬ ಯಾಕೆ ರೈತ ಈ ಟೈಪ್ ಒಂದು 2 ವರ್ಷದಾಗ 3 ಸಲ ಅನಂತ ಮಾಡಪ್ಪ, ಏನು ಮಾಡೋಕೆ ರೈತ? ಕಳೆದ ವರ್ಷವೂ ಕೂಡ ನಮ್ಮ ವೀಳ್ಯದೆಲೆ ಸಾಕಷ್ಟು ಹಾನಿಯಾಗಿತ್ತು. ಈ ವರ್ಷವೂ ಕೂಡ ಹಾನಿಯಾಗಿರ್ತಕ್ಕಂಥದ್ದು. ಸರ್ಕಾರ ಕೂಡಲೇ ನಮಗೆ ಪರಿಹಾರ ಕೊಡಬೇಕನ್ನೋದು ಇಲ್ಲಿರ್ತಕ್ಕಂಥ ರೈತರ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.